ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಹೇಗಿದೆ ಜೀವನ? ಓಕೆ. ನಾನಂತೂ ಆರಾಮಾಗಿದ್ದೀನಪ್ಪ. ಆಬ್ವಿಯಸ್ಲಿ ಆರಾಮಾಗಿರ್ಬೇಕಲ್ವಾ? ದಿನ ನಡೆಯೋ ಡೈಲಿ ರೂಟೀನ್ ನಡೆಯುತ್ತೆ. ಹಾಗೆ ಬ್ಯುಸಿ ಇರ್ತೀವಿ. ಕೆಲವೊಂದು ಸತಿ ಆ್ಯಪ್ಸನ್, ಕೆಲವೊಂದು ಸತಿ ಡೌನ್ ಆಗುತ್ತೆ. ಸೊ ದಟ್ಸ್ ಓಕೆ, ಇಟ್ಸ್ ಲೈಫ್ ಗೈಸ್. ಯಾ ಸರಿ, ಹಾಗಿದ್ರೆ ವ್ಲಾಗ್ನ ಶುರು ಮಾಡೋಣ. ಎಲ್ಲದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಯು ಆಲ್. ಆ್ಯಂಡ್ ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಅವ್ರಿಗೆ ನಾನು ರಕ್ಷಾ. ನನ್ನ ಚಾನೆಲ್ ನೇಮ್ ರಕ್ಷು ವೈಬ್ಸ್ ಆ್ಯಂಡ್ ವ್ಲಾಗ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ನಿಮಗೆ ನನ್ನ ವೈಬ್ಸ್ ಆಟೋಮೆಟಿಕಲಿ ತಲುಪತ್ತೆ ಈ ಚಾನೆಲ್ ಮುಖಾಂತರ. ನಾನು ನನ್ನ ಜರ್ನಿ ಬಗ್ಗೆ ಈ ವ್ಲಾಗಲ್ಲಿ ಮಾತಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಎವ್ರಿಬಡಿ. ನಾನು ಇಲ್ಲಿ ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ. ಜಸ್ಟ್ ಇಟ್ಸ್ ಮೈ ಜರ್ನಿ, ಐ ಆಮ್ ಶೇರಿಂಗ್ ಇಟ್ ವಿತ್ ಯು ಆಲ್. ಇಟ್ಸ್ ಕ್ಲಿಯರ್ ಕಟ್, ರೈಟ್? ಸರಿ, ಹಾಗಿದ್ರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಚಾರ ಬಂದು ಪ್ರೇಯರ್, ದ ಪವರ್ ಆಫ್ ಪ್ರೇಯರ್. ಯಾರೆಲ್ಲ ದೇವ್ರನ್ನ ನಂಬಲ್ಲ, ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಎಲ್ಲ ಹೇಳ್ತಿರೋ ಅವ್ರಿಗೆ ನನ್ನ ಒಂದು ಚಿಕ್ಕ ಸಜೆಷನ್ ಏನಂತ ಹೇಳಿದ್ರೆ, ಗೈಸ್, ನೀವು ನಿಮ್ಮ ಕೋರಿಕೆಗಳನ್ನ ದೇವ್ರ ಹತ್ರ ಹೋಗಿ ಕೇಳೋದನ್ನು ಬಿಟ್ಟು ನಾನು ಒಂದು ಚಿಕ್ಕ ಸಜೆಷನ್ ಕೊಡ್ತೀನಿ. ಜಸ್ಟ್ ಗೋ ಆ್ಯಂಡ್ ಥ್ಯಾಂಕ್ ಹಿಮ್ ಫಸ್ಟ್. ಭಗವಂತ, ನೀನು ನನಗೆ ಜೀವನದಲ್ಲಿ 3 ಹೊತ್ತು ತಿನ್ನೋದಕ್ಕೆ ಊಟ ಕೊಟ್ಟಿದ್ಯಾ, ಮಲ್ಗೋದಕ್ಕೆ ಒಂದು ಮನೆ ಕೊಟ್ಟಿದ್ಯಾ, ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ಯಾ, ಒಂದು ಗಾಡಿ ಕೊಟ್ಟಿದ್ಯಾ. ಈ ರೀತಿ ನಿಮ್ಮ ಹತ್ರ ಏನೆಲ್ಲ ಇದೆಯೋ ಅದಕ್ಕೆ ಮೊದಲು ದೇವರಿಗೆ ಥ್ಯಾಂಕ್ಸ್ ಹೇಳಿ. ಇಲ್ಲಿಂದನೇ ಗೈಸ್ ನಿಮ್ಮ ಜೀವನ ಬದಲಾಗೋಕ್ಕೆ ಶುರುವಾಗೋದು. ನಿಜ, ಟ್ರಸ್ಟ್ ಮೀ. ನಾನು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಶುರು ಮಾಡಿದ ಮೇಲೇ ನನ್ನ ಲೈಫು ಕಂಪ್ಲೀಟ್ ಅಂತ ಅನ್ಸೋದಕ್ಕೆ ಶುರುವಾಯಿತು. ಆ್ಯಂಡ್ ಅಲ್ಲಿಂದ ಈ ಗ್ರೇಟ್ಫುಲ್ ಅನ್ನೋದು ಏನಿರುತ್ತೆ, ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಏನಿರುತ್ತೆ, ಅದು ನಮಗೆ ತುಂಬ ಅಂದರೆ ತುಂಬಾ ಪವರ್ನ ತಂದುಕೊಡುತ್ತೆ. ಸೊ ಬಿ ಮೈಂಡ್ಫುಲ್ ವೆನ್ ಯು ಆರ್ ಶೋಯಿಂಗ್ ಯುವರ್ ಗ್ರ್ಯಾಟಿಟ್ಯೂಡ್. ನಿಮ್ಮ ಹತ್ರ ಇರೋದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಹೇಳ್ತೀನಿ, ಬೆಳಗ್ಗೆ ಎದ್ದೊಳ್ತೀರ ಅಲ್ವಾ? ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಥ್ಯಾಂಕ್ ಟು ಗಾಡ್. ಇವತ್ತು ಒಂದು ಬ್ಯೂಟಿಫುಲ್ ಡೇನ ನನಗೆ ಕೊಡ್ತಾ ಇದೆಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದ್ರಿಂದ ಪ್ರಾರಂಭ ಮಾಡಿ. ಈಗ ಗ್ರ್ಯಾಟಿಟ್ಯೂಡ್ನ ಮೊದಲು ನೀವು ದೇವ್ರಿಗೆ ಹೇಳಿದ ಆದಮೇಲೆ ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ವಿಶಸ್ ಏನಿರುತ್ತೆ ಭಗವಂತನ ಹತ್ರ ಹೋಗಿ ಹೇಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲು ಥ್ಯಾಂಕ್ ಯು ಹೇಳೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ ಆ್ಯಂಡ್ ಯು ಫೀಲ್ ಡೆಫಿನೆಟ್ಲಿ ಸೋ ಮಚ್ ಪಾಸಿಟಿವಿಟಿ ಅರೌಂಡ್ ಯು. ನಿಮ್ಗೆ ಅನ್ಸಲ್ವಾ, ನಿಮ್ಗಿರೋ ಜೀವನ ಎಲ್ರಿಗೂ ಇದೆಯಾ ಗೈಸ್? ಎಲ್ಲರೂ ಅಷ್ಟೇ ಖುಷಿಯಾಗಿದ್ದಾರಾ? ಒಂದು ಸಾರಿ ನಿಮಗೆ ನೀವು ಈ ಪ್ರಶ್ನೆ ಮಾಡಿಕೊಂಡೇ ಇಲ್ವಾ? ಇಫ್ ಇನ್ ಕೇಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಒಂದೇ ಒಂದು ಸತಿ ನಾನೇ ಕೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಡೆಫಿನೆಟ್ಲಿ ಯು ಆರ್ ಸೋ ಬ್ಲೆಸ್ಡ್. ಒಳ್ಳೆ ಫ್ಯಾಮಿಲಿ ಇದೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ತುಂಬ ಪ್ರೀತಿ ಮಾಡೋ ಅಪ್ಪ ಅಮ್ಮ ಇದ್ದಾರೆ, ತುಂಬ ಪ್ರೀತಿ ಮಾಡೋ ಗಂಡ ಇದ್ದಾರೆ. ಅಥವಾ ಇಫ್ ಇನ್ ಕೇಸ್ ನೀವು ಮದುವೆ ಆಗಿಲ್ಲ ಅಂತಲೇ ಅಂದ್ಕೊಳ್ಳಿ, ನಿಮ್ಮ ಸಿಬ್ಲಿಂಗ್ಸ್ ಇದ್ದಾರೆ, ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಸರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮನ್ನು ತುಂಬ ಪ್ರೀತಿಸ್ತೀರ ಅಲ್ವಾ? ಯಾರು ಪ್ರೀತಿ ಬೇಕು ಹೇಳಿ? ನೀವೇ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡುವಾಗ whom you want to love you more than yourself. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮನ್ನು ಮೊದಲು ಪ್ರೀತಿಸ್ತಾ ಇದ್ದೀರಾ, ಈ ಬ್ಯೂಟಿಫುಲ್ ಜೀವನಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ. ದಿಸ್ ಇಸ್ ಅಬೌಟ್ ಗ್ರ್ಯಾಟಿಟ್ಯೂಡ್. ದೇವರಿಗೆ ನೀವು ಹೋಗಿ ಥ್ಯಾಂಕ್ ಯು ಹೇಳಿ ದಿನನ ಪ್ರಾರಂಭ ಮಾಡಿ. ಇದು ನಿಮಗೆ ತುಂಬ ಅಂದರೆ ತುಂಬ ಎನರ್ಜಿನ ತುಂಬುತ್ತೆ. ನಿಜವಾಗ್ಲೂ
ಟ್ರಸ್ಟ್ ಮೀ, ಇವತ್ತೇ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ನಿಮಗೆ ಈ ಅನುಭವ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಮೆಸೇಜಸ್ ಹಾಕಿದಾಗ ಐ ಫೀಲ್ ಸೋ ಮಚ್ ಬೂಸ್ಟಪ್ ಆಗುತ್ತೆ ಗೈಸ್. ಹೇಗೆ ಅಂದರೆ, ಓಕೆ ನೆಕ್ಸ್ಟ್ ವ್ಲಾಗ್ ಮಾಡೋಣ, ಓಕೆ ಎಲ್ರಿಗೂ ಇಷ್ಟ ಆಗ್ತಿದೆ, ಲೈಕ್ ಸಮಥಿಂಗ್ ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ಕೊಡ್ತಾ ಇದ್ದೀನಿ ಅಂತ ನನಗೂ ಐ ಫೀಲ್ ಹ್ಯಾಪಿ, ರೈಟ್? ಸೊ ದಟ್ ಐ ಕ್ಯಾನ್ ಡೂ. ಸೊ ಈಗ ಯಾಕೆ ಪ್ರೇಯರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸಿ, ಪ್ರೇಯರ್ ಅನ್ನೋದು ಇಟ್ಸ್ ನಾಟ್ ಅಬೌಟ್ ಸಮಥಿಂಗ್ ಹೋಗ್ಬಿಟ್ಟು ಜಪ ಮಾಡಿ ಮಂತ್ರ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ? ಪ್ರೇಯರ್ ಅನ್ನೋದು ನಿಮಗೆ ನಿಮ್ಮಲ್ಲಿರುವಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಒಂದು, ಆ್ಯಂಡ್ ಯು ಫೀಲ್ ಸೋ ಮಚ್ ಲೈಕ್ ರಿಲ್ಯಾಕ್ಸ್ಡ್ ಆ ಟೈಮಲ್ಲಿ. ನೀವು ದೇವ್ರ ಮುಂದೆ ಹೋಗಿ ಕೂತು, ಯಾರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಆಗಿದೆಯೋ ನನಗೆ ಗೊತ್ತಿಲ್ಲ. ನನಗೆ ಯೂಶ್ವಲಿ ಮೈಸೂರಿಗೆ ಹೋದಾಗ ಚಾಮುಂಡೇಶ್ವರಿ ಅಮ್ಮನವ್ರು ಇದ್ದಾರಲ್ವ, ಐ ಆಮ್ ಸೋ ಮಚ್ ಕನೆಕ್ಟೆಡ್ ಟು ಹರ್. ಲೈಕ್ ಅವರು ಮತ್ತು ಶಿವಪ್ಪ ಅಮ್ಮನವರು ಮತ್ತು ಹನುಮಾನ್ಜಿ, ಸಾಯಿರಾಮ್, ಇವರೆಲ್ರಿಗೂ ಒಂದು ಡಿಫ್ರೆಂಟ್ ಆದಂಥ ಕನೆಕ್ಟಿವಿಟಿ ಇದೆ, ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಲೈಕ್ ಕೆಲವೊಂದು ಸತಿ ನಾವು ಏನೂ ಕೇಳ್ಕೊಳ್ಳೋದೇ ಬೇಡ, ಓಕೆನಾ? ಜಸ್ಟ್ ಹೋಗಿ ದೇವಸ್ಥಾನದ ಒಳಗಡೆ ನಿಂತು ಅಮ್ಮನವ್ರಿಗೆ ಕೈ ಮುಗಿದ ತಕ್ಷಣವೇ ನನ್ನ ಕಣ್ಣಲ್ಲಿ ತಪ್ಪ 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 ಅಂತ ನೀರು ಬಂದುಬಿಡುತ್ತೆ. ಏನಕ್ಕಂತ ಗೊತ್ತಿಲ್ಲ ಗೈಸ್, ಖುಷಿಗ ಅಥವಾ ನೀನು ನನ್ನ ಜೊತೆಯಾಗಿ ನಿಂತಿದ್ಯಾ, ಈ ಲೈಫ್ನ ಕೊಟ್ಟಿದ್ಯಾ, ಈ ಥರನ ಏನೂ ಗೊತ್ತಿಲ್ಲ. ಬಟ್ ಯಾವಾಗಲೂ ಪ್ರತಿ ಸತಿ ನಾನು ದೇವಸ್ಥಾನಕ್ಕೆ ಹೋದಾಗ ಐ ಯೂಶ್ವಲಿ ಸೇ ಮೊದಲು, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಲೈಫ್ ಅಮ್ಮ, ನೀನು ನನ್ನ ಜೊತೆ ಇದೆಯಾ ಅಮ್ಮ, ಇದು ಹೇಳಿನೇ ಅದಾದ ನಂತರ ನನ್ನ ವಿಷಸ್ ಏನಿರುತ್ತೋ ಅದನ್ನು ನಾನು ಕೇಳ್ಕೊತೀನಿ. ಸೊ ಲೈಕ್ ಈ ಥರ ಇರುತ್ತೆ. ಆರ್ ಯಾವಾಗಲೂ ವಿಷಸ್ಸೇ ಕೇಳ್ಕೊತೀನ, ಯಾವಾಗಲೂ ಕೋರಿಕೆನೇ ನಾವು ದೇವ್ರ ಹತ್ರ ಇಡ್ತೀವ? ನೋ. ಕೆಲವೊಂದು ಸತಿ ಈವನ್ ಎವ್ರಿ ಒನ್ ಫೀಲ್ ದ ಸೇಮ್, ಈವನ್ ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ಓಕೆನಾ? ಸೊ ನನಗೂ ಬೇಜಾರಾಗುತ್ತೆ. ಈವನ್ ಐ ಫೀಲ್ ಸೋ ಸಮ್ಟೈಮ್ಸ್, ಈವನ್ ದೋ ಐ ಆಮ್ ಸೋ ಮಚ್ ಪಾಸಿಟಿವಿಟಿ, ಕೆಲವೊಂದು ಸತಿ ಫೀಲ್ ಆಗುತ್ತೆ. ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ, ಎವ್ರಿ ಒನ್ ವಿಲ್ ಫೀಲ್ ದಟ್, ಓಕೆನಾ? ಬಟ್ ಆ ಪ್ರೇಯರ್ ಮಾಡಿದಾದ್ಮೇಲೆ ಖಂಡಿತ ನಿಮ್ಗೆ ಆ ಫೀಲ್ ಇರಲ್ಲ. ಟ್ರಸ್ಟ್ ಮೀ, ನೀವು ಟ್ರೈ ಮಾಡಿ ನೋಡಿ. ದೇವ್ರ ಮುಂದೆ ಕೂತ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಏನಿಲ್ಲ, ಹೋಗಿ ದೇವ್ರ ಮುಂದೆ ಕೂತ್ಕೊಳ್ಳಿ. ಯಾರಿಗೆಲ್ಲ ದೀಪ ಹಚ್ಚೋ ಅಭ್ಯಾಸ ಇದೆ, ದೀಪ ಹಚ್ಚಿ ಪೂಜೆ ಮಾಡ್ತೀರಾ, ಅವರೆಲ್ಲ ದೀಪ ಹಚ್ಚಿ ನಿಮ್ಮ ನಾರ್ಮಲ್ ನೀವು ಹೇಗೆ ದೇವರಿಗೆ ಪೂಜೆ ಮಾಡ್ತೀರೋ ಹಾಗೆ ಪೂಜೆ ಮಾಡಿ. ಬಟ್ ಪೂಜೆ ಮಾಡೋ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಆಲೋಚನೆಗಳು ಬೇಡ. ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಪೂಜೆ ಮಾಡುವಂತಹ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಯೋಚನೆಗಳನ್ನ ಮಾಡಬೇಡಿ. ಜಸ್ಟ್ ಓಕೆ, ಈಗ ಹೋಗ್ತಾ ಇದ್ದೀನಿ ದೇವ್ರ ಮನೆಗೆ, ಹೂವು ಇಡ್ತಾ ಇದ್ದೀನಿ, ದೇವ್ರಿಗೆ ಹೂವು ಇಟ್ಟಾಯಿತು, ಈಗ ನಾನು ಲೈಟ್ ಅಂದರೆ ಲೈಕ್ ದೀಪನ ಹಚ್ತಾ ಇದ್ದೀನಿ. ಸೊ ಲೈಕ್ ಹಚ್ಬೇಕಂದ್ರೆ ಏನು ಮಾಡಬೇಕು? ಆಯಿಲ್ ಹಾಕಬೇಕು, ಮ್ಯಾಚ್ ಸ್ಟಿಕ್ ತೊಗೋಬೇಕು, ಅದಾದಮೇಲೆ ಅಂಟಿಸ್ಬೇಕು, ಅದಾಗಿದ್ದಾದಮೇಲೆ ದೀಪನ ಹಚ್ತೀರಿ. ಸೊ ದಿಸ್ ಇಸ್ ಅ ಪ್ರೊಸೀಜರ್. ಸೊ ದೀಪ ಹಚ್ಚಬೇಕಾದ್ರೆ ಮನಸ್ಸಲ್ಲಿ ಒಂದು ಅಂದ್ಕೊಳ್ಳಿ, ಭಗವಂತ ನನ್ನ ಜೀವನಕ್ಕೆ ನೀನು ಬೆಳಕಾಗು ಬಾ. ಸೇ ದಿಸ್, ಹೇಳಿ, ಇದನ್ನು ಮನಸ್ಸಲ್ಲಿ ಹೇಳ್ಕೊಡಿ. ಭಗವಂತ ನನ್ನ ಜೀವನಕ್ಕೆ ನೀನು ಬೆಳಕಾಗಿ ಬಾ. ನಿನ್ನ ಬೆಳಕು ನನ್ನ ಜೀವನದ ಅಷ್ಟೋ ದಿನಗಳ ಕಾಲ ಯಾವಾಗಲೂ ಸದಾ ಇರಲಿ, ಅಷ್ಟು ದಿನಗಳ ಕಾಲ ಆ ಬೆಳಕು ಇರಲಿ ಅಂತ ಕೇಳ್ಕೊಳ್ಳಿ. ಇದಾಗಿದ್ದಾದಮೇಲೆ ಯು ಜಸ್ಟ್ ಸೆಟ್ ಫಾರ್ 2 minutes, ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ. ಅದಾಗಿದ್ದಾದಮೇಲೆ ಜಸ್ಟ್ 2 minutes ಕೂತ್ಕೊಂಡು ನಿಮಗೆ ಏನಾದರೂ ತುಂಬ ಹೆವಿ ಫೀಲ್ ಆಗ್ತಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲು, ಓ ದೇವ್ರೆ, ನನಗೆ ತುಂಬ ಕಷ್ಟ ಇದೆ ಜೀವನದಲ್ಲಿ, ನನಗೆ ಆ ಥರ ಆಗ್ತಿದೆ, ನನಗೆ ತುಂಬ ಒಬ್ಬಂಟಿತನ ಕಾಣ್ತಿದೆ, ಅಥವಾ ನಾನು ಡಿಪ್ರೆಷನ್ ಹೊರಟೋಗಿದ್ದೀನಿ, ಅಥವಾ ನಿಮ್ಗೆ ಯಾರೋ ಮೋಸ ಮಾಡಿದ್ರು, ಅಥವಾ ಇನ್ನೇನೋ ಆಗೋಯ್ತು, ಅಥವಾ ಕೆಲವೊಂದು ಸತಿ ಏನನ್ಸುತ್ತೆ ಅಂದರೆ ಎಲ್ಲ ಇದ್ದರೂ ಏನೂ ಇಲ್ಲ ಅನಿಸುತ್ತೆ. ಆ್ಯಂಡ್ ಇನ್ನೂ ಡೆಪ್ತಾಗಿ ಹೇಳಬೇಕು ಅಂತಂದರೆ ಏನಂತಾರೆ, ಕೆಲವು ಸ್ಟೂಡೆಂಟ್ಸು, ಈಗ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ಬಟ್ ನನಗೆ ನಾನು ಅಂದ್ಕೊಂಡಿರೋ ರಿಸಲ್ಟ್ ನನಗೆ ಸಿಗ್ತಾ ಇಲ್ಲ, ಈ ಥರ ಹೇಳೋರು ಇರ್ತಾರೆ. ಇನ್ನು ಕೆಲವು ಮಕ್ಕಳು, ಹೆಣ್ಮಕ್ಳು ಎಸ್ಪೆಷಲಿ, ಎಲ್ಲ ಇರುತ್ತೆ, ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ.
ಆಮೇಲೆ ತುಂಬ ಇಷ್ಟಪಟ್ಬಿಟ್ಟು ಮದುವೆ ಆಗ್ಬಿಟ್ಟಿರ್ತಾರೆ. ತನ್ನ ಹಸ್ಬೆಂಡಿಂದ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅನಿಸ್ತಿರುತ್ತೆ, ಅಥವಾ ಅತ್ತೆ ಮಾವನ ಹತ್ರ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅನಿಸ್ತಿರುತ್ತೆ. ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡಿಲ್ಲ ಆ ಲೈಫ್ ನನಗೆ ಸಿಕ್ಬಿಟ್ಟಿದೆ, ನಾನು ಅಂದ್ಕೊಂಡಿರಲಿಲ್ಲ ಈ ಥರ ನಾನು ಇರ್ತೀನಿ ಅಂತ, ಈ ಥರ ಆಗೋಗ್ಬಿಟ್ಟಿದೆ, ಆ ಥರ ಆಗೋಗ್ಬಿಟ್ಟಿದೆ. ಸೊ ಲೈಕ್ ಇದನ್ನು ಯಾರು ಮಾಡ್ಕೋತಾ ಇರೋದು ಅಸಂಪ್ಷನ್ಸು? ದೇವ್ರು ಹೇಳಿದ್ರ ನಿಮಗೆ? ದೇವ್ರು ನಿಮ್ಗೆ ನಿಜವಾಗ್ಲೂ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ನೀವು ಖುಷಿಯಾಗೇ ಇದ್ರಿ ಅಲ್ವಾ? ಯಾಕೆ ಒಂದು ದಿನ 2 ದಿನದಿಂದ ಡಿಸಿಷನ್ನ ನಾವು ಆ ಥರ ತೊಗೊಬಿಡ್ತೀವಿ? ಈವನ್ ಇನ್ಕ್ಲೂಡಿಂಗ್ ಮೀ, ಐ ಆಮ್ ಟೆಲ್ಲಿಂಗ್. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಮೈಂಡ್ ಕಂಟ್ರೋಲಿಗೆ ಸಿಗೋದಿಲ್ಲ ನಮಗೆ. ವಿ ವಿಲ್ ಥಿಂಕ್, ಅದನ್ನೇ ಆನ್ ಲೂಪಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ವಿ ಫೀಲ್ ದಟ್ ಅದೇ ನಮ್ಮ ಲೈಫಲ್ಲಿ ಆಗಿದೆ ಅನ್ನೋ ಥರ. ಸಿ, ದಟ್ ಈಸ್ ವೆರಿ ವೆರಿ ರಾಂಗ್ ಗೈಸ್. ಅದನ್ನು ಅಲ್ಲಿಗೆ ನಿಲ್ಲಿಸಿ. ಅದಕ್ಕೆ ನಾನು ಹೇಳಿದ್ದು, ಪೂಜೆ ಮಾಡುವಾಗ ಯಾವುದೇ ಆಲೋಚನೆಗಳು ಬೇಡ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಆಲೋಚನೆಗಳನ್ನ ಮಾಡಬೇಡಿ. ದೀಪ ಹಚ್ಚಿದ್ದಾದಮೇಲೆ 2 ನಿಮಿಷ ಕೂತ್ಕೊಂಡು ದೇವರಿಗೆ ನಿಮ್ಮ ಮನಸ್ಸಲ್ಲಿರುವಂತಹ ಭಾರನಾಗಿರ್ಬೋದು, ದುಃಖನಾಗಿರ್ಬೋದು, ಅಥವಾ ಒಳ್ಳೆ ರಿಸಲ್ಟ್ ಬಂದಿತ್ತು, ಒಳ್ಳೆ ಜಾಬ್ ಸಿಕ್ಕಿತ್ತು, ಅಥವಾ ಏನೋ ಒಂದು ಹೊಸ ಮನೆ ಕಟ್ಸಿದ್ದೀರಾ, ಅಥವಾ ಮದುವೆ ಆಯಿತು, ನಿಮ್ಮ ಹಸ್ಬೆಂಡ್ ಜೊತೆ ಖುಷಿಯಾಗಿದ್ದೀರಾ, ಆರ್ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಲ್ತ್ ಕೊಡಲಿ ಅಂತನೋ, ಪ್ರತಿಯೊಂದೂ ನಿಮ್ಗೆ ಏನೆಲ್ಲ ಕೇಳಬೇಕು ಅಂತಿರುತ್ತೆ ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟು ಬೇಕಾದರೆ ಕೇಳಿಬಿಡಿ ದೇವ್ರನ್ನ, ಓಕೆನಾ? ಬಟ್ ನೀವು ಏನೇ ಕೇಳ್ಕೊಳ್ಳೋದಕ್ಕೂ ಮುಂಚೆ ಆ ಭಗವಂತ ಕೊಟ್ಟಿರೋ ಜೀವನಕ್ಕೆ ಒಂದು ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಹೇಳೋದ್ರಿಂದನೇ ನಿಮ್ಮ ಪ್ರೇಯರ್ನ ನೀವು ಪ್ರಾರಂಭ ಮಾಡಬೇಕು. ಥ್ಯಾಂಕ್ ಯು ಭಗವಂತ ಅಂತ ಹೇಳಿಬಿಟ್ಟೆ ಸ್ಟಾರ್ಟ್ ಮಾಡಿ, ಓಕೆನಾ? ಅದಾಗಿದ್ದಾದಮೇಲೆ ಪೂಜೆ ಎಲ್ಲ ಮಾಡ್ತೀರಾ, ಒಂದಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಹೋಗ್ಬಿಟ್ಟು ದೇವ್ರನ್ನ ಪ್ರಶ್ನೆ ಮಾಡಬೇಡಿ. ನೋಡು, ನಾನು ಇಷ್ಟೋ ತನಕ ನಿಂಗೆ ಪೂಜೆ ಮಾಡಿದ್ದೀನಿ, ನೀನು ನನಗೇನೂ ಕೊಡ್ತಿಲ್ಲ ಅಂತೆಲ್ಲ ಡ್ರಾಮಾ ಮಾಡಬೇಡಿ, ಓಕೆನಾ? ದೇವ್ರು ಕೊಡ್ತಾರೆ. ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ, ಓಕೆನಾ? ಆ್ಯಂಡ್ ಇನ್ನೊಂದು ಏನಂದರೆ, ದೇವ್ರು ಕೊಡೋದಕ್ಕೆ ನಿಮ್ಮ ಪ್ರಯತ್ನನ ಕೂಡ ಚೆಕ್ ಮಾಡ್ತಾರೆ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಪ್ರೋಸೆಸ್ನ, ಈ ಒಂದು ಜರ್ನಿನ ನೀವು ಎಷ್ಟು ಬಿಲೀವ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ದೇವರು ಚೆಕ್ ಮಾಡ್ತಾರೆ. ದೊಡ್ಡವ್ರು ಒಂದೊಂದು ಸತಿ ಹೇಳ್ತಾರೆ, ನೀವು ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ತುಂಬ ಒಳ್ಳೆಯವ್ರಿಗೆ ಜಾಸ್ತಿ ಪರೀಕ್ಷೆಗಳು ಎದುರಾಗುತ್ತೆ ಅಂತ ಹೇಳೋದು. ಅಥವಾ ನೆಕ್ಸ್ಟ್ ನಿಮ್ಮ ಸ್ಟೆಪ್ಪು ಸುಖ ಇದ್ದಾಗ, ಅಂದರೆ ನಿಮ್ಮ ಲೈಫು ನೆಕ್ಸ್ಟು ಇನ್ನೇನು ಹ್ಯಾಪಿ ಲೈಫ್ ಸ್ಟಾರ್ಟ್ ಆಗ್ತದೆ ಅನ್ಬೇಕಾದ್ರೆ, ಈ ಹ್ಯಾಪಿ ಲೈಫ್ಗೂ ಈ ಹಾರ್ಡ್ಶಿಪ್ಗೂ ಮಧ್ಯದಲ್ಲಿ ಒಂದು ಫುಲ್ ಸ್ಟ್ರಗಲ್ ಫೀಲ್ಡ್ ಇರುತ್ತೆ. ಹೇಗೆ ಅಂದರೆ ಬ್ಯಾಟಲ್ ಫೀಲ್ಡ್, ಡೂ ಆರ್ ಡೈ ಥರ ಇರುತ್ತೆ, ಟ್ರಸ್ಟ್ ಮೀ. ಬಟ್ ಆ ಬ್ಯಾಟಲ್ ಫೀಲ್ಡಲ್ಲಿ ನೀವು ವಿನ್ ಆಗಬೇಕು, ಅದು ನಿಮ್ಮ ಒಂದು ಗೋಲ್ ಆಗಿರಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ಬ್ಯಾಟಲ್ ಫೀಲ್ಡ್ವರೆಗೂ ಹೋಗ್ತಾರೆ, ಅದರಿಂದ ಮುಂದಕ್ಕೆ ಹೋಗಲ್ಲ, ಅವರು ಅಲ್ಲೇ ಕಾನ್ಫಿಡೆನ್ಸ್ನ ಕಳ್ಕೊಬಿಡ್ತಾರೆ. ಸೊ ದಟ್ ಡೋಂಟ್ ಡೂ ದ್ಯಾಟ್. ನಿಮ್ಮ ಜೊತೆ ದೇವರಿದ್ದಾನೆ, ಯು ಜಸ್ಟ್ ಬಿಲೀವ್ ಮಾಡಿ, ಭಗವಂತ ನನ್ನ ಜೊತೆ ಇದ್ದಾನೆ, ನನಗೆ ಹೆಲ್ಪ್ ಮಾಡ್ತಾನೆ, ಸೊ ದಟ್ ನಾನು ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಮುಂದಕ್ಕೆ ದೇವರೇ ಕರ್ಕೊಂಡು ಹೋಗ್ತಾನೆ ಕಣ್ರೋ, ನಿಜವಾಗ್ಲೂ ನಂಬಿ. ಆ ಬ್ಯಾಟಲ್ ಫೀಲ್ಡು ನೀವು ಎಂಟ್ರಿ ಆಗೋದು ಅಷ್ಟೇ ಕೆಲಸ ನೀವು ಮಾಡಿ, ಆ ಪ್ರೋಸೆಸ್ನ ಬಿಲೀವ್ ಮಾಡಿ, ನಾನು ಗೆದ್ದು ಬರ್ತೀನಿ. ಯಾಕೆ ಅಂತ ಅಂದರೆ, ನನ್ನ ಜೊತೆ ನಿಂತಿರೋದು ಭಗವಂತ. ಭಗವಂತ ಅನ್ನೋ ಆ ವರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಮ್ನೂರು, ಭಗವಂತ, ಹನುಮಾನ್ಜಿ, ಇದೆಲ್ಲ ತುಂಬ ಪವರ್ಫುಲ್ ಕಂಡ್ರು. ಸೊ ಜಸ್ಟ್ ಲೈಕ್ ಬಿಲೀವ್ ಇಟ್. ಓಂ ಸಾಯಿರಾಮ್. ಸಾಯಿರಾಮ್ ಅಂದರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಸೊ ದ್ಯಾಟ್ ಲೈಕ್ ಅದೆಲ್ಲ ಯು ಹ್ಯಾವ್ ಟು ಫೀಲ್ ಇಟ್ ಕಂಡ್ರು. ನಾನು ಹೇಳ್ಬೋದಷ್ಟೇ, ಲೈಕ್ ಹೇಗೆ ಅಂದರೆ, ಓಕೆ ನೀವು ಇದನ್ನು ಮಾಡಿ ಅಂತ ನಾನು ಹೇಳ್ತೀನಲ್ವಾ, ನೀವು ಟ್ರೈ ಮಾಡಿದಾಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗಾಗತ್ತೆ. ಎಷ್ಟೋ ಜನ ಬಂದು ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿದ್ದೀರಾ, ಅಕ್ಕ ಈ ಪೂಜೆ ಮಾಡಿದ್ವಿ, ನಂಗೆ ತುಂಬ ಒಳ್ಳೇದಾಯಿತು, ಈ ಥರ ಎಲ್ಲ. ಯಾಕೆ ಒಳ್ಳೇದಾಯಿತು ನಿಮಗೆ? ನಾ ಹೇಳಿದ್ದೀನಿ ಅಂತ ಮಾಡಿದ್ದಕ್ಕ, ಅಥವಾ ನೀವು ಬಿಲೀವ್ ಮಾಡಿದ್ದಕ್ಕ? ನೀವು ಬಿಲೀವ್ ಮಾಡಿದ್ದು ಒಂದು, ಅದ್ರ ಜೊತೆ ದೇವರ ಆಶೀರ್ವಾದ ನಿಮಗಿತ್ತು. ಎಲ್ಲೋ ಒಂದು ಕಡೆ ಓದಿದ್ದು ನಾನು, ಪ್ರೇಯರ್ ಕ್ರಿಯೇಟ್ಸ್ ಮಿರಾಕಲ್ಸ್ ಅಂತೆ. ಪ್ರೇಯರ್ ಕ್ರಿಯೇಟ್ಸ್ ಮಿರಾಕಲ್ ಅಂತ ಅಂದರೆ, ಜಸ್ಟ್ ಯೋಚನೆ ಮಾಡಿ, ಒಂದು
ಪ್ರಾರ್ಥನೆಯಿಂದ ನೀವು ಪವಾಡನೇ ಮಾಡ್ಬೋದು. ಅಷ್ಟು ಶಕ್ತಿ ಪ್ರೇಯರ್ಗಿರುತ್ತೆ. ಇಟ್ಸ್ ನಾಟ್ ಅಬೌಟ್, ಕೆಲವ್ರು ಹೇಳ್ತಾರೆ ಏನು ನಾನೀಗ ಜಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ಲ ಆಗೋಯ್ತಾ ರಕ್ಷು, ಎಲ್ಲ ದೇವ್ರು ನಾನು ಕೊಟ್ಬಿಡ್ತಾನ, ಹಾಗೆ. ನೋ ಗೈಸ್, ಪ್ರೇಯರ್ ಅನ್ನೋದು ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಒಂದು ನಿಮಗೆ ಇಫ್ ಇನ್ ಕೇಸ್ ಎಲ್ಲೋ ಒಂದು ಲೈಫಲ್ಲಿ ಸ್ಟಕ್ ಆದಾಗ ಯು ವಿಲ್ ಗೆಟ್ ದ್ಯಾಟ್ ವೇ ಟು ಕಮ್ ಔಟ್ ಆಫ್ ಇಟ್. ದಟ್ ಈಸ್ ವಾಟ್ ಪ್ರೇಯರ್ ವಿಲ್ ಬ್ರಿಂಗ್ ಟು ಯು. ಒಂದು ದಾರಿನ ತೋರಿಸುತ್ತೆ, ಅದರಿಂದ ನೀವು ಆಚೆ ಬರೋ ಥರ ಮಾಡುತ್ತೆ. ಅದಾಗಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಅದು ದೇವರ ಒಂದು ಶಕ್ತಿ. ಓಕೆನಾ? ಆ ಎನರ್ಜಿನ ನೀವು ಬಿಲೀವ್ ಮಾಡಿ. ಪ್ರೇಯರ್ ಬಗ್ಗೆ ಈಗ ಒಂದಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಡೂ ಅಟ್ಲೀಸ್ಟ್ 5 minutes ಆದರೆ ನಿಮ್ಮಿಂದ ಸಾಧ್ಯ ಆದರೆ, ಆರ್ ನಿಮಗೆ ಟೈಮ್ ಇತ್ತು ಅಂದರೆ, ಆಫೀಸಿಂದ, ಕ್ಲಾಸಿಂದ, ಸ್ಕೂಲಿಂದ ಬಂದಿದ್ದೀರಾ, ಲೈಕ್ ತುಂಬ ಒಂದು ಡೈಲಿ ಲೈಫ್ ರುಟೀನಲ್ಲಿ ಸ್ಟಕ್ ಆಗಿರ್ತೀರ, ಅದರಿಂದ ಈಚೆ ಬರಬೇಕು ಅಂತ ಅಂದಾಗ ಹೋಗಿ ದೇವರ ಮನೆಯಲ್ಲಿ ಕೂತು ಒಂದು 10 ನಿಮಿಷ ಕೂತ್ಕೊಂಡು ಏನೂ ಮಾಡಬೇಡಿ. ಜಸ್ಟ್ ನಿಮಗೆ ಹನುಮಾನ್ ಚಾಲೀಸ ಇಷ್ಟ ಅಂತ ಅಂದರೆ ಹನುಮಾನ್ ಚಾಲೀಸನ 1-2 ಸತಿ ಓದಿ, ಆರ್ ಲೈಕ್ ಓಂ ನಮಃ ಶಿವಾಯ ಅಂತ 101 times ಹೇಳಿ. ಹೀಗೆ ನಿಮ್ಗೆ ಏನು ಅಭ್ಯಾಸ ಇರುತ್ತೋ ಅದನ್ನು ಹೇಳಿ. ಇಲ್ಲ ನನಗೇನು ಹೇಳೋಕ್ಕೆ ಬರಲ್ಲ, ನನಗೆ ಅಥವಾ ನಾನು ದೇವ್ರನ್ನೆಲ್ಲ ನಂಬಲ್ಲ, ಆ ಥರ ಎಲ್ಲ ಏನಾದರೂ ಮೈಂಡ್ ಸೆಟ್ ಇತ್ತು ಅಂದರೆ ಐ ಆಮ್ ಓಕೆ, ಆಲ್ ಗುಡ್. ನಾನು ಅದಕ್ಕೆ ಕೂಡ ಹೇಳ್ತೀನಿ. ಜಸ್ಟ್ ಕೂತ್ಕೊಬಿಟ್ಟು ನಿಮ್ಮ ಮನಸ್ಸಿನ ಮಾತುಗಳೇನಿರುತ್ತೆ ಬರ್ತಾ ಇರುತ್ತೆ, ಥಾಟ್ಸ್ ಅಂದರೆ ಮೈಂಡ್ ಅಂದಮೇಲೆ ಥಾಟ್ಸ್ ಬರ್ತಾನೆ ಇರುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್. ಜಸ್ಟ್ ಗೋ ಆ್ಯಂಡ್ ಟಾಕ್ ಟು ಗಾಡ್. ದೇವ್ರು ಕೇಳಿಸ್ಕೊತಾರಲ್ವ? ದೇವ್ರನ್ನ ಎದ್ಬಂದ್ಬಿಟ್ಟು ನಿಮಗೆ ಇಲ್ಲ ನೀನು ಇದೆಲ್ಲ ಹೇಳ್ಬೇಡ ನನಗೆ ಅಂತ ಹೇಳ್ತಾರಾ? ನೋ ರೈಟ್? ದೇವ್ರು ಎಲ್ಲನೂ ಕೇಳಿಸ್ಕೊತಾರೆ. ನಾನು ಹೇಳೋದು ಕೇಳಿಸ್ಕೊತಾರೆ, ನೀವು ಹೇಳೋದು ಕೇಳಿಸ್ಕೊಡ್ತಾರೆ, ಬೇರೆಯವ್ರು ಯಾರು ಏನು ಹೇಳಿದ್ರು ಎಲ್ಲನೂ ಕೇಳಿಸ್ಕೊತಾರೆ. ದೇವ್ರಿಗೆ ಅಷ್ಟು ಶಕ್ತಿ ಇದೆ. ನಾವು ಒಬ್ಬರ ಹತ್ರ ಮಾತಾಡಿ ಇನ್ನೊಬ್ಬರ ಹತ್ರ ಮಾತಾಡೋಕ್ಕಾಗಲ್ಲ. ಅಂದರೆ ಆ ಒಂದು ಕಾನ್ಸಂಟ್ರೇಷನ್ ನಮಗಿರೋದಿಲ್ಲ. ಬಟ್ ಭಗವಂತ ಕಣ್ಣು ಮುಚ್ಚಿ ಕೂತಿದ್ರು ಪ್ರತಿಯೊಂದನ್ನು ನೋಡ್ತಾ ಇರ್ತಾನೆ, ಪ್ರತಿಯೊಂದನ್ನು ಕೇಳಿಸ್ಕೊತಾ ಇರ್ತಾನೆ. ಅಷ್ಟು ಶಕ್ತಿ ಭಗವಂತನಿಗಿದೆ. ಸೊ ದ ಪವರ್ ಆಫ್ ಪ್ರೇಯರ್ ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡಿದ್ದು. ಸೊ ಐ ಹೋಪ್ ಯಾಕೆ ಪ್ರೇಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಹಾಗೆ ಆ ಎಕ್ಸ್ಪೀರಿಯನ್ಸ್ನ ನೀವು ನನಗೆ ನನ್ನೊಟ್ಟಿಗೆ ಶೇರ್ ಮಾಡಬೇಕು. ಪ್ಲೀಸ್ ಇಫ್ ಯು ಲೈಕ್ ಟು ಶೇರ್ ಇಟ್, ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗುತ್ತಾ, ಈ ಥರ ಎಲ್ಲ ಪ್ರಶ್ನೆಗಳಿರುತ್ತೆ. ನಿಮ್ಮ ಒಂದು ಕಮೆಂಟು ಯಾರ್ದೋ ಜೀವನನ ಬದಲಾಯಿಸ್ಬೋದು, ಗೊತ್ತಿಲ್ಲ. ಆ್ಯಂಡ್ ಯು ವಿಲ್ ಬಿ ದ ಫಸ್ಟ್ ಟು ದ್ಯಾಟ್. ಆ ಕ್ರೆಡಿಟ್ಸ್ ನಿಮಗೆ ಸಿಗುತ್ತೆ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇಫ್ ದಟ್ಸ್ ಓಕೆ, ನೀವು ಟ್ರೈ ಮಾಡಿ, ನಿಮಗೆ ಎಕ್ಸ್ಪೀರಿಯನ್ಸು ಚೆನ್ನಾಗಾಯಿತು, ಒಳ್ಳೇದಾಯಿತು ನಿಮ್ಮ ಜೀವನದಲ್ಲಿ ಅಂತ ಅಂದರೆ ದಟ್ಸ್ ಆಲ್. ಇಫ್ ಯು ಆರ್ ಕಂಫರ್ಟಬಲ್, ಶೇರ್ ಇಟ್, ದಟ್ಸ್ ಓಕೆ. ಎಷ್ಟೋ ಜನ ಹುಡುಗರು ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ? ಯಾರಾದರೂ ನಿಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ ಅಂತ ಭಯನಾ, ಅಥವಾ ಜಡ್ಜ್ಮೆಂಟಲ್ಲಿ ಆಗೋಗ್ತೀನಿ ಅಂತ ಭಯನಾ? ಯಾಕೆ? ಸಿ, ನೀವು ಕೂಡ ಹ್ಯೂಮನ್ಸ್ ಅಲ್ವಾ? ಹುಡುಗಿರು ಅಷ್ಟು ಈಸಿಯಾಗಿ ಹೇಳ್ಕೊತಾರೆ, ಅಳ್ತಾರೆ, ನಂಗೆ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಸಿ, ಹೇಳ್ಕೊಳ್ಳೋದು ತಪ್ಪಲ್ಲ, ಬಟ್ ಯಾರ ಹತ್ರ ಹೇಳ್ತಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.